ನಮಸ್ಕಾರ ವೀಕ್ಷಕರೇ. ತೆಲಂಗಾಣ ಸರ್ಕಾರದಲ್ಲಿ ಹೊಸ ರಾಜಕೀಯ ಬದಲಾವಣೆ ಬಗ್ಗೆ ಸುದ್ದಿ ಹರಿದಾಡ್ತಾ ಇರೋದರ ಬಗ್ಗೆ ಹೇಳಿದ್ವಿ. ರೇವಂತ್ ರೆಡ್ಡಿ ಪಕ್ಷ ಬಿಡ್ತಾರಾ ಅನ್ನೋದಕ್ಕೆ ಹಲವು ಸಾಕ್ಷಿ ಹಾಗೂ ಕಾರಣಗಳು ಇರೋದನ್ನ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ವಿ. ಆದ್ರೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಕೂಡ ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಮುಡಾ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು ಸಿಎಂ ಸಿದ್ದರಾಮಯ್ಯ ಪತ್ನಿ ಹೆಸರು ಕೇಳಿ ಬರ್ತಾ ಇದೆ. ಈ ಆರೋಪಗಳ ಹಿಂದೆ ಸ್ವಪಕ್ಷೀಯರೇ ಇದ್ದಾರೆ ಅನ್ನೋ ಮಾತುಗಳು ಕೂಡ ಅಷ್ಟೇ ದಟ್ಟವಾಗ್ತಾ ಇದೆ. ಡಿಸಿಎಂ ವಿಚಾರದಲ್ಲಿ ಆಂತರಿಕ ಸಮರ ಶುರುವಾಗಿದ್ದೇ ತಡ ಈಗ ಇನ್ನೊಂದು ಹಂತಕ್ಕೆ ಒಳ ಜಗಳಗಳು ಹೋಗಿವೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಹಾಗಿದ್ರೆ 136 ಸೀಟ್ಗಳ ಸದೃಢ ಸರ್ಕಾರಕ್ಕೆ ಕುತ್ತು ಬಂದಿದೆಯಾ? ಕುರ್ಚಿ ಜಗಳ ಸರ್ಕಾರ ಪತನಕ್ಕೆ ದಾರಿ ಮಾಡಿಕೊಡುತ್ತಾ? 50-50 ಸೂತ್ರ ನಡೆಯುತ್ತಾ? ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೊಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು? ಏನಿದು ಸರ್ಕಾರ ಬೀಳಿಸಲು ಮಾಟ ಮಂತ್ರ ಪ್ರಯೋಗ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕರ್ನಾಟಕದ ರಾಜಕೀಯದಲ್ಲಿ ಮಾಸ್ ಲೀಡರ್ ಅನ್ನೋ ಪದ ಕೇಳಿದಾಗ ನೆನಪಿಗೆ ಬರೋ ಹೆಸರುಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಕೂಡ ಒಂದು. ಬೇರೆ ಎಲ್ಲಾ ಪಕ್ಷದ ಮಾಸ್ ಲೀಡರ್ಗಳಿಗಿಂತ ಸಿದ್ದರಾಮಯ್ಯ ವಿಭಿನ್ನವಾಗಿ ನಿಲ್ಲೋದು ಯಾಕೆ ಅಂದ್ರೆ, ವೈಯಕ್ತಿಕವಾಗಿ ಅವರ ಮೇಲೆ ಯಾವುದೇ ಹಗರಣದ ಕಪ್ಪು ಚುಕ್ಕೆ ಇಲ್ಲ, ಯಾವ ಹಗರಣವೂ ಸಾಬೀತಾಗಿಲ್ಲ ಅನ್ನೋದು. ಆದ್ರಿಂದ ಅವರನ್ನ ರಾಜಕೀಯದಲ್ಲಿ ಕ್ಲೀನ್ ಹ್ಯಾಂಡ್ ಅಂತಲೂ ಪರಿಗಣಿಸಲಾಗುತ್ತೆ. ಆದ್ರೆ ಈಗ ಅದೇ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನೇರವಾಗಿ ಅವರ ಹೆಸರು ಅಲ್ಲದೆ ಇದ್ರು ಮುಡಾ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣದಲ್ಲಿ ಅವರ ಪತ್ನಿ ಪಾರ್ವತಿ ಹೆಸರು ಕೇಳಿ ಬರ್ತಾ ಇದೆ. ಅವರ ಹೆಸರಲ್ಲೇ ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಸುಮಾರು 5,000 ಕೋಟಿ ಮೌಲ್ಯಕ್ಕೂ ಅಧಿಕ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಈ ಸುದ್ದಿ ಹರಿದಾಡಿದೆ ತಡ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಿಎಂ ವಿರುದ್ಧ ಮುಗಿ ಬಿದ್ದಿದ್ದಾರೆ. ಹಗರಣದ ಬಗ್ಗೆ ಏನ್ ಹೇಳ್ತೀರಾ ಅಂತ ಕಾಲೆಳಿತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಂತೂ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡುವಾಗ ನಮ್ಮ ಕುಟುಂಬದಿಂದ ಸ್ವಾಧೀನಪಡಿಸಿಕೊಂಡ ಭೂಮಿಗೆ 62 ಕೋಟಿ ಪರಿಹಾರ ನೀಡಬೇಕು ಅಂತ ಸಿದ್ದರಾಮಯ್ಯ ಹೇಳಿಕೆ ಬೇರೆ ನೀಡಿದ್ರು. ಇದು ಕೂಡ ಅವರಿಗೆ ಬ್ಯಾಕ್ ಫೈರ್ ಆಗೋದಕ್ಕೆ ಶುರುವಾಗಿತ್ತು. ಇದೇ ಹೊತ್ತಲ್ಲಿ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ನೀಡಿರೋ ಹೇಳಿಕೆ ಕೈಯೊಳಗಿನ ಆಂತರಿಕ ಕಲಹಕ್ಕೆ ಪುಷ್ಟಿ ಕೊಡ್ತಾ ಇದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಿಂದ ಮುಡಾ ಹಗರಣ ಬಯಲಾಗಿದೆ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಪರೋಕ್ಷವಾಗಿ DK ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡಿದ ಅವರು, ಇಷ್ಟು ದಿನ ಹೊರಗೆ ಬಾರದ ಹಗರಣ ಈಗ ಬಂದಿದ್ದು ಯಾಕೆ? ಇದರ ಹಿಂದೆ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿರುವವರ ಪಾತ್ರವಿದೆ. ಬಿಜೆಪಿಯವರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಹಗರಣ ಆಚೆ ಬರೋದಕ್ಕೆ ಕಾಂಗ್ರೆಸ್ನವರೇ ಒಳಗೆ ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಇದಿಷ್ಟಕ್ಕೆ ಸುಮ್ಮನಾಗದೆ ಇನ್ನೂ ಒಂದಷ್ಟು ವಿಚಾರಗಳನ್ನ ಕೆದಕುವ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟರು HDK. CD ಫ್ಯಾಕ್ಟರಿ ಕ್ಲೋಸ್ ಆಗಿದೆ, ಮುಡಾ ವಿಚಾರ ಶುರುವಾಗಿದೆ. ಈ ಬಗ್ಗೆ ನನಗೆ ಮಾಹಿತಿ ಇದೆ. ಸಿಎಂ ಪತ್ನಿಗೆ ಆ ಜಾಗ ಹೇಗೆ ಬಂತು ಅಂತಲೂ ನನಗೆ ಗೊತ್ತಿದೆ. 62 ಕೋಟಿ ರು ಪರಿಹಾರ ಕೇಳೋ ಸಿಎಂ ಭೂಮಿ ಕಳೆದುಕೊಂಡು ಬೀದಿಯಲ್ಲಿ ನಿಂತಿರೋ ರೈತರಿಗೆ ಪರಿಹಾರ ಕೊಡಿಸ್ಲಿ ಅಂತ ಟಕ್ಕರ್ ಕೊಟ್ರು. ಅಲ್ಲದೆ ಕಾನೂನು ಸಲಹೆಗಾರ ಈಗ MLA ಆಗಿದ್ದಾರೆ. ಅವರು ಸಿಎಂ ಪರ ಸುದೀರ್ಘವಾಗಿ ಮಾತಾಡ್ತಾ ಇದ್ದಾರೆ. 62 ಕೋಟಿ ರು ಪರಿಹಾರ ನೀಡಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಆದ್ರೆ ಹಲವು ಅಭಿವೃದ್ಧಿ ಹೆಸರಲ್ಲಿ ಭೂ ಸ್ವಾಧೀನವಾಗಿದೆ. ಆ ರೈತರು ಇನ್ನೂ ಕೂಡ ಬೀದಿಯಲ್ಲಿ ಅಲಿತಾ ಇದ್ದಾರೆ. ರೈತರನ್ನ ಬೀದಿಗೆ ನಿಲ್ಸಿದ್ದೀರಿ, ಇದು ಸರಿನಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇಷ್ಟು ಆರೋಪ ಬಂದ್ಮೇಲೆ ಸೈಲೆಂಟ್ ಆಗಿದ್ರೆ ಇದು ಆಂತರಿಕ ಜಗಳದ ಅನುಮಾನಗಳಿಗೆ ಪುಷ್ಟಿ ಕೊಟ್ಟಂತಾಗುತ್ತೆ ಅಂತ DKC ಕೂಡ ಇಮಿಡಿಯೇಟ್ ಪ್ರತಿಕ್ರಿಯೆ ನೀಡ್ತಾರೆ. HDK ಆರೋಪವನ್ನ ತಳ್ಳಿ ಹಾಕೋ DKC ಅವರಿಗೆ ಹುಚ್ಚು ಹಿಡಿದಿದೆ, ಈ ಎಲ್ಲಾ ಆರೋಪಗಳು ಆಧಾರ ರಹಿತ ಅಂತ ಹೇಳ್ತಾ ಇದ್ದಾರೆ. ಇನ್ನು DKC ಬೆನ್ನಲ್ಲೇ ಇತರೆ ನಾಯಕರು ಕೂಡ ದನಿಗೂಡಿಸ್ತಾ ಇದ್ದು, ಸಚಿವ ಬೈರತಿ ಸುರೇಶ್ ಕೂಡ ಮಾತಾಡಿದ್ದಾರೆ. ಮುಡಾದಲ್ಲಿ ಹಗರಣವೇ ಆಗಿಲ್ಲ ಅಂತ ಹೇಳಿ ಆರೋಪಕ್ಕೆ ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. ಆದ್ರೆ ಇಷ್ಟು ದಿನ ಇಲ್ಲದ ಮುಡಾ ವಿಚಾರ ಈಗ ಬಂದಿದ್ಯಾಕೆ? ಅದರಲ್ಲೂ ಈ ಹಗರಣ ನೇರವಾಗಿ ಸಿಎಂ ಸಿದ್ದರಾಮಯ್ಯಗೆ ತಗಲಾಕೊಳ್ತಾ ಇರೋದ್ರಿಂದ ಆಂತರಿಕ ವಿಚಾರಗಳ ಬಗ್ಗೆ ಅನುಮಾನ ಹೆಚ್ಚುವಂತಾಗ್ತಾ ಇದೆ. ಇದೆಲ್ಲದಕ್ಕಿಂತ ಅಚ್ಚರಿ ವಿಚಾರ ಏನಂದ್ರೆ, ಆಂತರಿಕ ಶತ್ರುಗಳ ವಿರುದ್ಧ DK ಶಿವಕುಮಾರ್ ಮಾಟ ಮಂತ್ರ ಪ್ರಯೋಗ ಮಾಡಿಸಿದ್ದಾರೆ ಅನ್ನೋ ಆರೋಪ. ಇತ್ತೀಚೆಗೆ ಅವರು ಕೇರಳದಲ್ಲಿ ತಮ್ಮ ಪಕ್ಷದ ಒಳಗೆ ಗುರಿ ತಲುಪೋದಕ್ಕೆ ಅಡ್ಡಗಾಲು ಹಾಕ್ತಾ ಇರುವವರ ವಿರುದ್ಧ ಮಾಟ ಮಂತ್ರ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನ ಹಲವು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇತ್ತೀಚೆಗೆ ಅವರು ಕೈಗೆ ಒಂದು ಕಂಕಣವನ್ನ ಕಟ್ತಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಅಲ್ಲದೆ ಮಾಟ ಮಂತ್ರ ನಡೆಸಿದ ಜಾಗ ಹಾಗೂ ಅದಕ್ಕೆ ಬಳಸಲಾದ ವಸ್ತುಗಳ ಫೋಟೋ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ ಅಂತಲೂ ಹೇಳ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕೇರಳ ಕಾಂಗ್ರೆಸ್ ನಾಯಕ ಕೆ ಸುಧಾಕರನ್ ಅದು ಹಳೆಯ ವಿಡಿಯೋಗಳು ಅಂತ ಹೇಳಿದ್ದಾರೆ.
ಆದ್ರೆ ಮೂಢನಂಬಿಕೆ ನಂಬದ ಪಕ್ಷದಲ್ಲಿ ಇದೆಲ್ಲ ಸಾಧ್ಯನಾ ಅನ್ನೋದು ಇನ್ನೂ ಕೆಲವರ ವಾದ. ಲೋಕಸಭಾ ಎಲೆಕ್ಷನ್ ಬಳಿಕ ಕರ್ನಾಟಕದಲ್ಲಿ ಎಲ್ಲರ ಚಿತ್ತ ಇದ್ದಿದ್ದು ಡಿಕೆಶಿ ಮೇಲೆ. ಯಾಕಂದ್ರೆ ಸಿಎಂ ಕುರ್ಚಿಯಲ್ಲಿ ಡಿಕೆಶಿ ಕೂರಬಹುದು ಅನ್ನೋ ಊಹಾಪೋಹ ಇದ್ದಿದ್ರಿಂದ ಎಲ್ಲರೂ ಅಲ್ಲೇ ಚಿತ್ತವನ್ನ ನೆಟ್ಟಿದ್ರು. ಅದರ ಬೆನ್ನಲ್ಲೇ ಹೆಚ್ಚುವರಿ ಡಿಸಿಎಂ ವಿಚಾರ ಬರುತ್ತೆ. ಒಕ್ಕಲಿಗ ಸ್ವಾಮೀಜಿಯೊಬ್ಬರು ಡಿಕೆಶಿಗೆ ಸಿಎಂ ಸ್ಥಾನ ನೀಡಬೇಕು ಅನ್ನೋ ಸಲಹೆಯನ್ನ ನೀಡ್ತಾರೆ. ಇದು ಕೂಡ ಮತ್ತೆ ಸಿಎಂ ಜಟಾಪಟಿ ಚಿಗುರೊಡೆದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಆದರೆ ಅದರ ಬೆನ್ನಲ್ಲೇ ಹಲವು ಸಮುದಾಯಗಳ ಧಾರ್ಮಿಕ ಮುಖಂಡರು ತಮ್ಮ ಸಮುದಾಯದ ನಾಯಕರಿಗೆ ಅವಕಾಶ ನೀಡಬೇಕು ಅನ್ನೋ ಸಲಹೆಗಳನ್ನ ನೀಡ್ತಾ ಬಂದ್ರು. ಇದು ಡಿಕೆಶಿಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಡಿಸಿದ್ದು ಅನ್ನೋ ಮಾತುಗಳು ಕೂಡ ಕೇಳಿಬರೋ ಹಾಗೆ ಮಾಡಿತ್ತು. ಆ ಹೊತ್ತಲ್ಲಿ ಎಲ್ಲರೂ ಡಿಕೆಶಿಯತ್ತ ಚಿತ್ತ ನೆಟ್ಟಿದ್ರು. ಆ ಫೋಕಸ್ ಅನ್ನ ಸಿದ್ದರಾಮಯ್ಯರತ್ತ ತಿರುಗಿಸೋದಕ್ಕೆ ಮೂಡಾ ಕೇಸನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಈ ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನ ಕಾಂಗ್ರೆಸ್ನ ಎಲ್ಲಾ ನಾಯಕರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಲ್ಲದೆ 50-50 ಸೂತ್ರ ಪಾಲಿಸಿದ್ರೆ ಡಿಕೆಗೆ ಅಧಿಕಾರ ಬಿಟ್ಟು ಕೊಡೋದಕ್ಕೆ ಸರ್ಕಾರ ರಚನೆ ಆಗಿ 2.5 ವರ್ಷಗಳು ಕಳಿಬೇಕು. ಆದ್ರಿಂದ ಅಲ್ಲಿ ತನಕ ನೇರವಾಗಿ ಈ ಬಗ್ಗೆ ದನಿ ಏರಿಸಿದ್ರೆ ನೆಗೆಟಿವ್ ಆಗಬಹುದು ಅನ್ನೋ ಕಾರಣಕ್ಕೆ ಪರೋಕ್ಷವಾಗಿ ಈ ಎಲ್ಲಾ ವಿಚಾರಗಳನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಇವೆ. ಅಲ್ಲದೆ ಡಿಕೆಗೆ ಸಿಎಂ ಕುರ್ಚಿಗೆ ಅಡ್ಡಿಯಾಗಿರೋದು ಸಹೋದರ ಸುರೇಶ್ ಸೋಲು ಅಂತಲೂ ಹೇಳಲಾಗುತ್ತೆ. ಕಳೆದ ಬಾರಿ ಕಾಂಗ್ರೆಸ್ನಿಂದ ಗೆದ್ದಿದ್ದ ಏಕೈಕ ಅಭ್ಯರ್ಥಿ ಡಿಕೆ ಸುರೇಶ್. ಆದ್ರೆ ಈ ಬಾರಿ ಡಿಕೆಶಿ ಡಿಸಿಎಂ ಆಗಿದ್ರು ಕೂಡ ಸಹೋದರನನ್ನ ಗೆಲ್ಲಿಸೋದಕ್ಕೆ ಆಗ್ಲಿಲ್ಲ. ಇನ್ನೊಂದು ಕಡೆಯಲ್ಲಿ 9 ಸೀಟ್ ಕಾಂಗ್ರೆಸ್ಗೆ ಬಂದಿರೋದು, ಅದರ ಕ್ರೆಡಿಟ್ ಸಂಪೂರ್ಣವಾಗಿ ಸಿದ್ದರಾಮಯ್ಯಗೆ ಹೋಗಿರೋದು ಕ್ಲಿಯರ್ ಆಗಿದೆ. ಈಗ ತಾವು ಮತ್ತೊಮ್ಮೆ ಪವರ್ಫುಲ್ ಅಂತ ತೋರಿಸ್ಬೇಕು ಅಂದ್ರೆ ಅದಕ್ಕೆ ದಾರಿ ಇರೋದು ಚನ್ನಪಟ್ಟಣ ಬೈ ಎಲೆಕ್ಷನ್. ಆದರೆ ಅಲ್ಲೂ ಕೂಡ ಯಾವುದೇ ಗಟ್ಟಿ ನಿರ್ಧಾರಗಳನ್ನ ಡಿಕೆ ಈವರೆಗೆ ತೆಗೆದುಕೊಂಡಿಲ್ಲ. ಆದ್ರಿಂದ ಹಗರಣಗಳನ್ನ ಮುಂದೆ ತರುವ ಮೂಲಕ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಟಾಕ್ ಕೂಡ ಶುರುವಾಗಿದೆ. ಆದ್ರೆ ಇದೆಲ್ಲವನ್ನ ಮೀರಿಸೋ ಇನ್ನೊಂದು ವಿಚಾರ ಅಂದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಟು ಕೊಡಲ್ಲ ಅನ್ನೋದು. ಈಗ ಹೊತ್ತಿಕೊಂಡಿರೋದು ಸಣ್ಣ ಮಟ್ಟದ ಕಿಡಿ. ಆದ್ರೆ ಸಮುದಾಯ, ಜಾತಿ, ಸ್ವಾಮೀಜಿಗಳನ್ನು ದಾಟಿ ಇನ್ನೂ ದೊಡ್ಡ ಹಂತದಲ್ಲಿ ಆಂತರಿಕ ಯುದ್ಧ ನಡೆಯುತ್ತೆ ಅನ್ನೋ ಮಾತುಗಳು ಕೂಡ ದಟ್ಟವಾಗ್ತಾ ಇದೆ. ಹೈಕಮಾಂಡ್ ಕಡೆ ನೋಡೋದಾದ್ರೆ ವರಿಷ್ಠರಿಗೆ ಡಿಕೆಶಿ ಮೇಲೆ ಹೆಚ್ಚು ಒಲವಿದೆ. ಆದ್ರೆ ರಾಜ್ಯ ಕಾಂಗ್ರೆಸ್ ಅನ್ನ ತೆಗೆದುಕೊಂಡ್ರೆ ಇಲ್ಲಿ ಸಿದ್ದರಾಮಯ್ಯನೇ ಕಿಂಗ್ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಡಿಕೆಗಿಂತ ಹೆಚ್ಚು ಸಿದ್ದರಾಮಯ್ಯಗೆ ಶಾಸಕ ಬಲ ಇರೋದ್ರಿಂದ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಅಲ್ಲಾಡಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಹಲವರ ನಂಬಿಕೆ. ಯಾಕಂದ್ರೆ ಯಾವುದೇ ಆಂತರಿಕ ಸಮಸ್ಯೆಗಳಾದಾಗ ಅಲ್ಲಿ ಸಿದ್ದರಾಮಯ್ಯ ನೇರವಾಗಿ ಬರೋದಿಲ್ಲ. ಬದಲಾಗಿ ತಮ್ಮ ಆಪ್ತ ವಲಯವನ್ನ ಮುಂದೆ ಬಿಟ್ಟು ಆಟ ಆಡಿಸ್ತಾರೆ ಅಂತ ಹೇಳಲಾಗುತ್ತೆ. ಇತ್ತೀಚೆಗಿನ ಉದಾಹರಣೆ ತೆಗೆದುಕೊಂಡ್ರೆ ಹೆಚ್ಚುವರಿ ಡಿಸಿಎಂ ವಿಚಾರದಲ್ಲಿ ಮೊದಲು ದನಿ ಎತ್ತಿದ್ದು ಸಚಿವ ಜಮೀರ್ ಅಹಮದ್ ಖಾನ್. ಅವರು ಸಿದ್ದರಾಮಯ್ಯ ಆಪ್ತ. ಸ್ವಲ್ಪ ವರ್ಷಗಳ ಹಿಂದಿನ ಬೆಳವಣಿಗೆಯನ್ನ ಕೆದಕುತ್ತಾ ಹೋದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಚ್ಚು ಹೊತ್ತುಕೊಂಡಿರುತ್ತೆ. ಆಗಲೂ ಕೂಡ ತಮ್ಮ ಆಪ್ತ ವಲಯದಲ್ಲಿರೋ ಲಿಂಗಾಯತ ನಾಯಕರನ್ನ ಮುಂದೆ ಬಿಟ್ಟು ಸಿದ್ದರಾಮಯ್ಯ ಗೇಮ್ ಆಡಿದ್ರು ಅನ್ನೋ ಮಾತಿದೆ. ಒಂದು ವೇಳೆ ಸಿಎಂ ಸ್ಥಾನ ಬಿಟ್ಟು ಕೊಡ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನನಗೂ ಇಲ್ಲ ನಿನಗೂ ಇರಬಾರದು ಅನ್ನೋ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಬಗ್ಗೆಯೂ ಟಾಕ್ ಇದೆ. ಇನ್ನು ಸಿದ್ದರಾಮಯ್ಯ ಬಿಟ್ಟು ಕೊಡ್ಲಿಲ್ಲ ಅಂತ ಡಿಕೆಶಿ ಸುಮ್ಮನೆ ಕೂರೋದಕ್ಕೂ ಸಾಧ್ಯವಿಲ್ಲ. ನೋಡುವಷ್ಟು ನೋಡಿ ಇದರಿಂದ ಯಾವ ರೀತಿಯ ಪ್ರಯೋಜನ ಆಗದೆ ಇದ್ರೆ ಸರ್ಕಾರವನ್ನ ಇಬ್ಬಾಗ ಮಾಡಿ ಪತನಕ್ಕೆ ದಾರಿ ಮಾಡಿ ಕೊಡ್ತಾರಾ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಈ ಎಲ್ಲಾ ಆಂತರಿಕ ಜಗಳಗಳು ಬರೀ ಡಿಕೆ ಹಾಗೂ ಸಿದ್ದರಾಮಯ್ಯ ಮಧ್ಯೆ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಇವರಿಬ್ಬರನ್ನ ಹೊರತುಪಡಿಸಿ ಸಿಎಂ ಆಕಾಂಕ್ಷಿಗಳು ಹಲವರಿದ್ದಾರೆ. ಆದ್ರಿಂದ ಇದೆಲ್ಲ ಯಾವ ಹಂತಕ್ಕೆ ಹೋಗಿ ತಲುಪಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.